ಹಾಯ್ ಫ್ರೆಂಡ್ಸ್, ಪಿಕೆ ವರ್ಕ್ ಚಾನಲ್ಗೆ ಸ್ವಾಗತ. ಈ ಥರ ನೋಡ್ರಿ, ಸ್ಟ್ರೆಚಬಲ್ ಪ್ಯಾಂಟ್ ಪೀಸ್ದು ಕಟ್ ಪೀಸ್ಗಳನ್ನ ಹಾಕ್ಸಿರ್ತೀನಿ ರೀ. ಇವೆಲ್ಲ ಅವನ ಅದಾವ್ರಿ. ಇವನ್ನೆಲ್ಲ ಹೆಂಗೆ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ. ಈಗ ನಾನು 2 ಬ್ಯಾಗ್ನ ರೆಡಿ ಮಾಡಿದ್ದೇನೆ ರೀ. ಇದನ್ನ ಸ್ಟಿಚಬಲ್ ಫೇಬ್ರಿಕ್ ತೊಗೊಂಡನ, ಅದನ್ನು ನಿಮಗೂ ಒಂದು ಸ್ವಲ್ಪ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದು ಸ್ಟ್ರೆಚಬಲ್ ಪ್ಯಾಂಟ್ ಪೀಸ್ ಕುಡೀರಿ. ಇಂಥವು ಕಟ್ ಪೀಸ್ ಹಾಕ್ಸಿರ್ತೀನಿ ರೀ. ನಾ ಅದ್ರೊಳಗೆ ಬ್ಯಾಗ್ ಸ್ಟಿಚ್ ಮಾಡಿ ಸೇಲ್ ಮಾಡ್ತೀನಿ ನೋಡಿರಿ. ಈ ಥರ ಸ್ಟ್ರೆಚಬಲ್ ಇರ್ತೈತೆ ರೀ. ಹೊಲಿಯೋತ್ಲೆ ಇವು ಮಡಿಕೆ ಬೀಳ್ತಾವೆ ನೋಡ್ರಿ. ಇದನ್ನು ಹೆಂಗೆ ಹೊಲಿಯೋದ ಎಲ್ಲ ಹೇಳ್ಕೊಡ್ತೀನಿ ರೀ. ಇಲ್ಲೊಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡ್ರಿ ಕಡಿಮೆರನ. ಇದು ನೋಡ್ರಿ, ಕಟ್ ಪೀಸ್ ಒಳಗಿಂದ ಜಾಯಿಂಟ್ ಮಾಡಿ ಇದ್ರೊಳಗೆ ಹಾಕಕ್ಕೆ ಅಸ್ತರ್ ಮಾಡ್ಕೊಂಡ್ರಿ. ಇದು ಯೂರಿಯಾ ಪ್ಲಾಸ್ಟಿಕ್ಕ, ಅಳತೆ ಪ್ರಕಾರ ಯೂರಿಯಾ ಪ್ಲಾಸ್ಟಿಕ್ಕನ್ನು ಕಟ್ ಮಾಡ್ಕೊಂಡ್ರಿ. ಬರ್ರೀಗ ಇದನ್ನು ಅಳತೆ ಮಾಡಿ ತೋರಿಸ್ತೀನಿ ರೀ. ಇದೇ ಥರ ನೋಡ್ರಿ, ಇನ್ನೊಂದು ಬ್ಯಾಗ್ ಹೊಲಿದಿಟ್ಟನ್ರಿ ಇಲ್ಲಿ. ನೋಡ್ರಿ, ಇದೇ ಅಳತೆ ಪ್ರಕಾರನ ಆಯ್ತು ಇದು. ಇಲ್ಲಿ ನಮಗೆ ಕಸ್ಟಮರ್ 2 ಬ್ಯಾಗ್ ಹೊಲಿರಿ, ಇದೇ ಅಳತೆ ಅಂತ ಹೇಳಿರು. ನಿಮ್ಮ ಬ್ಯಾಗ್ ನಮಗೆ ಭಾಳ ತಾಳ್ನಿಕ್ ಬರ್ತಾವ್ರಿ, ನೀವು ಹೊಲಿದು ಕೊಡ್ರಿ. ಅರ್ಜೆಂಟ್ 2 ಬ್ಯಾಗ್ ಹೊಲಿದು ಕೊಡ್ರಿ ಅಂದರು. ನೋಡ್ರಿ, ಯೂರಿಯಾ ಪ್ಲಾಸ್ಟಿಕ್ ಅಳತೆ ಮಾಡಿ ತೋರಿಸ್ತೀನಿ ರೀ. ಇದನ್ನ ಅಳತೆ ಪ್ರಕಾರನ ಕಟ್ ಮಾಡೇನ್ರಿ. ಇದನ್ನ ಯೂರಿಯಾ ಪ್ಲಾಸ್ಟಿಕ್ಕ 14 ಇಂಚ್ ಐತೆ ನೋಡ್ರಿ. ಇದು ಕಡೆ ಡಬಲ್ ಫೋಲ್ಡ್ ಐತ್ರಿ. ಈ ಕಡೆ ನೋಡ್ರಿ 15 ಇಂಚ್ 15 ಇಂಚ್ ಐತೆ ನೋಡ್ರಿ. ಭಾಳ ಬಾಳಿಕೆ ಬರ್ತಾವ್ರಿ ಇವ. ಇದು ನೋಡ್ರಿ ಅಸ್ತರ. ಸೈಡ್ ಪಟ್ಟಿ ನೋಡ್ರಿ, ಇವ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡ್ರಿ. ಇದು ಅಸ್ತರ, ಇದೆ ಯೂರಿಯಾ ಪ್ಲಾಸ್ಟಿಕ್ಕ ಅಳತೆ ನೋಡ್ರಿ. ಈಗ 12 ಇಂಚ್ ಐತೆ ನೋಡ್ರಿ. ಈ ಕಡೆ 5 ಇಂಚ್ ಐತ್ರಿ. ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೀನಿ ರೀ. 12 ಇಂಚ್ 10 ಇಂಚ್ ನಡಿತೈತಿ, ಆದ್ರೆ 2 ಇಂಚ್ ಜಾಸ್ತಿ ಇಟ್ಕೊಂಡಿರ್ತೀನಿ ರೀ. ಸ್ಟಿಚಿಂಗ್ ಮಾಡೋದ್ಲೆ ಏನು ಪ್ರಾಬ್ಲಮ್ ಆಗಬಾರ್ದಂತ. ಹ್ಯಾಂಡಲ್ ನೋಡ್ರಿ, ಈಗ ಇದರ ನಡು ಹಾಕಾಕ ಯೂರಿಯಾ ಪ್ಲಾಸ್ಟಿಕ್ಕನ್ನು ಕಟ್ ಮಾಡ್ಕೊಂಡ್ರಿ. ಸ್ಟಿಚಬಲ್ ಹಂಗೆ ಅದನ್ನು ಹ್ಯಾಂಡಲ್ ಮಾಡ್ಕೊಂಡ್ರೆ ಅದು ಹಿಗ್ತೈತಿ ನೋಡ್ರಿ. ಒಳಗೆ ಬ್ಯಾಗ್ನ್ಯಾಗ ಏನರ ವಜನ್ ಹಾಕಿದ್ರೆ ಕಸಿ ಹಿಂಗೆ ಕುಗ್ಗುದ ಮಾಡ್ತಾವ್ರಿ. ಅದಕ್ಕೊಂದಿಟ್ಟು ಪ್ಲಾಸ್ಟಿಕ್ ಹಾಕಿದ್ರೆ ಗ್ರಿಪ್ ಸಿಗ್ತೈತ್ರಿ. ಅದಕ್ಕೆ 13.5 ಇಂಚ ಹ್ಯಾಂಡಲ್ ತೊಗೊಂಡು ನೋಡ್ರಿ. ಅದನ್ನ ಇದು ನೋಡ್ರಿ, ಗೋಟಾ ಪಟ್ಟಿ 2 ಇಂಚಿನ ಪಟ್ಟಿ ಕಟ್ ಮಾಡ್ಕೊಂಡ್ರಿ. ಇದನ್ನ 2 ಇಂಚ್ ಐತೆ ನೋಡ್ರಿ.
ನೀವು ಈ ಥರ ಬ್ಯಾಗ್ ಹೊಲದ ಸೇಲ್ ಮಾಡಿರಿ. ನೋಡ್ರಿ ಇದು ಅಸ್ತರ ಇವನ್ನ ಎಲ್ಲ ಮೊದಲು ಮೇನ್ ಫ್ಯಾಬ್ರಿಕ್ ಉಲ್ಟಾ ಇಡೋದ್ರಿ, ಆಮೇಲೆ ಪ್ಲಾಸ್ಟಿಕ್, ಆಮೇಲೆ ಅಸ್ತರ ಹಾಕಿ ಸ್ಟಿಚ್ ಮಾಡೋದು. ನೋಡ್ರಿ ಇದನ್ನ ಆಲ್ ರೌಂಡ್ ಎಲ್ಲ ಸ್ಟಿಚ್ ಹಾಕಿ ನಡು ಏನತ್ರಿ ಕ್ರಾಸ್ ಸ್ಟಿಚ್ ಹಾಕ್ಕೊಂಡ್ರಿ. ಇದನ್ನ ಈ ಥರ ಸ್ಟಿಚ್ ಹಾಕಿದ್ರೆ ಪಿಶ್ವಿ ಗಟ್ಟಿಮುಟ್ಟಾಗಿರ್ತೈತೆ ರೀ ಕೈ ಬ್ಯಾಗ. ಈ ಕಡೆ ಸ್ಟಿಚ್ ಹಾಕೋಂಗಿಲ್ಲ ರೀ, ಇದನ್ನ ಅಸ್ತರ ಫ್ಯಾಬ್ರಿಕ್ ಮ್ಯಾಲ್ ಮಾಡಿ ಇದನ್ನ ಸ್ಟಿಚ್ ಹಾಕೋದ್ರಿ. ಯಾಕಂದ್ರೆ ಇದು ಸ್ಟಿಚಬಲ್ ಫ್ಯಾಬ್ರಿಕ್ ಐತೆ ನೋಡ್ರಿ, ಅದಕ್ಕೆ ಪ್ಲೇಟ್ ಬೀಳ್ತಾವ್ರಿ ಇವ ಸ್ಟಿಚ್ ಆಗೋತ್ಲೆ. ಬರೀದಿನ ಸ್ಟಿಚ್ ಹಾಕೋಣ. ಈ ಥರ ಬ್ಯಾಗ್ನ ಜಾಸ್ತಿ ಸ್ಟಿಚ್ನ ಮಧ್ಯ ಎಲ್ಲ ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿ ಬರ್ತಾವೆ ನೋಡ್ರಿ. ಮತ್ತೆ ನೀವು ಹೊಲ್ಕೊಡ್ರಿ ಅಂತ ಹೇಳ್ತಾರೆ. ಸ್ಟಿಚಿಂಗ್ ಮೊದಲ ಗಟ್ಟಿಯಾಗಿರಬೇಕು. ಆಜು ಬಾಜುನವ್ರ ಎಲ್ಲ ಸ್ಟಿಚ್ ಹಾಕ್ಕೊಂಡು ಬ್ಯಾಗ್ ಎಲ್ಲ ತೊಗೊಂಡು ಹೋಗಿರ್ತಾರೆ ರೀ. ಮತ್ತು ಅವ್ರಿಗೆ ಪ್ರಾಬ್ಲಮ್ ಬಂದ್ರೆ ನಮ್ಮ ಕಡೆನೇ ಬರ್ತಾರೆ ನೋಡ್ರಿ. ಮೊದಲು ನಾವು ಈ ಥರ ಗಟ್ಟಿ ಸ್ಟಿಚ್ ಹಾಕಿಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ. ಗೋಟಾ ಪಟ್ಟಿ ಹಚ್ಚೋಣ್ರಿ ಮ್ಯಾಲಿನ ಬಾಜು. ನಾನು ಬ್ಲ್ಯಾಕ್ ಕಲರ್ ತೊಗೊಂಡ್ರಿ, ಇದಕ್ಕೆ ಹಚ್ಕೊಂಬಂದು ನೋಡ್ರಿ ಗೋಟಾ. ಇನ್ನು ಸೈಡ್ ಪಟ್ಟಿ ಸ್ಟಿಚ್ ಮಾಡ್ಕೊಂಬರ್ನು ಬರೀ. ಯಾವಾಗೂ ಸ್ಟಿಚಬಲ್ ಫ್ಯಾಬ್ರಿಕ್ನ ಮೇಲ್ಭಾಗ ಮಾಡಿ ಸ್ಟಿಚ್ ಹಾಕೋ ಹಂಗಿಲ್ಲ ರೀ, ಅದಕ್ಕೆ ಪ್ಲೇಟ್ ಬೀಳ್ತೈತ್ರಿ. ಅದಕ್ಕೆ ಏನೈತಿ ಅಸ್ತರ್ ಫ್ಯಾಬ್ರಿಕ್ನ ಮ್ಯಾಲ್ ಮಾಡಿನ ಸ್ಟಿಚ್ ಹಾಕೋದು ನೋಡ್ರಿ. ಇದಕ್ಕೂ ಎಲ್ಲ ಮಧ್ಯ ಕ್ರಾಸ್ ಹಾಕಿ ನೋಡ್ರಿ ಈ ಥರ ಹಾಕೋದು ನೋಡ್ರಿ. ಮೇಲೆ ಇದನ್ನು ಗೋಟಾ ಪಟ್ಟಿ ಹಚ್ಕೊಂಡ್ರಿ. ಎರಡೂ ರೆಡಿ ಮಾಡ್ಕೊಂಡೈತೆ ನೋಡ್ರಿ. ಬರ್ರಿ ಇವನ್ನ ಅಟ್ಯಾಚ್ ಮಾಡ್ಕೊಂಬರ್ ನೋಡಿ. ಈ ಸೈಡ ಆ ಸೈಡ ಮೊದಲು ಸ್ಟಿಚ್ ಹಾಕೋಣ. ಒಂದು ಇಂಚ್ ಕೆಳಗೆ ಬಿಟ್ಕೊಂಡ ಸ್ಟಿಚ್ ಹಾಕೊಂಡು ಚೈನ್ ಹಚ್ಚಾಕೊಂಡು ಬರ್ತೈತ್ರಿ. ಆಮೇಲೆ ಅದಕ್ಕೆ ಏನಾದರೂ ಒಂದು ವೇಳೆ ಚೈನ್ ಹಚ್ಚಂದ್ರೆ ಚೈನ್ ಸ್ಟಿಚ್ ಮಾಡಕ್ಕೂ ಜಾಗ ಉಳಿತೈತ್ರಲ್ಲಿ. ಅದಕ್ಕೆ ಅಷ್ಟು ಜಾಗ ಬಿಟ್ಟು ಸೈಡ್ ಪಟ್ಟಿ ಹಚ್ಕೊಳ್ಳೋದು. ಮೇಲಿಂದ ಹಚ್ಕೊಂಡ್ರೂ ನಡಿತೈತ್ರಿ. ನೋಡ್ರಿ ಇದನ್ನ ಅಟ್ಯಾಚ್ ಮಾಡ್ಕೊಂಬಂದಾನಿ. ನನಗೆ ಕ್ಯಾಮ್ರಾ ಮಿಸ್ಟೇಕಾಗಿ ಪೂರ್ತಿ ಎಲ್ಲ ಬಂದಿಲ್ಲ, ಆದರೂ ನಿಮಗೆ ತಿಳಿಯಾದೈತೆ ಅಂದ್ಕೊಂಡೇನು. ಈ ಸೈಡ್ಗೆ ಮೇಲಿಂದ ಮೊದಲು ಸ್ಟಿಚ್ ಮಾಡ್ಕೊಳ್ಳೋದ್ರಿ, ಕೆಳಭಾಗ ಮಾಡುವಂಗಿಲ್ಲ. ಎರಡು ಸೈಡ ಮೊದಲು ಸ್ಟಿಚ್ ಮಾಡ್ಕೊಂಡ ಆ ನಂತರ ಕೆಳಭಾಗ ಸ್ಟಿಚ್ ಮಾಡ್ಕೊಂಡ್ರೆ, ಈ ಕೆಳಭಾಗ ನಂತರ ಮಾಡ್ಕೊಂಡ್ರಿ. ಆಚೆ ಕಡೆ ತೋರಿಸ್ತೀನಿ ನೋಡ್ರಿ. ಈ ಸೈಡ್ ಸ್ಟಿಚ್ ಮಾಡ್ಕೊಂಡು ಎರಡು ಕಡೆ ಸ್ಟಿಚ್ ಮಾಡ್ಕೊಂಡು ನಂತರ ಕೆಳಭಾಗ ಈ ಥರ ಹಿಡಿದು ಸ್ಟಿಚ್ ಮಾಡೋದು. ಇವು ಸೈಡ್ ಮೂಲೆ ಏನಿರ್ತಾವಲ್ಲ ಕರೆಕ್ಟಾಗಿ ಬರ್ತೈತೆ ರೀ ಇದರಿಂದ.
ಇತ್ತಿಂದನ ಮಾಡ್ಕೋತೋಗುನ ಹೆಚ್ಚ ಕಮ್ಮಿ ಆಗ್ತೈತ್ರಿ ಅದ. ಲಾಸ್ಟ್ ಕೆಳಭಾಗ ಸ್ಟಿಚ್ ಮಾಡಿದ್ರೆ ಚಲೋ ತಂಗೆ ಬರ್ತೈತೆ ನೋಡ್ರಿ ಅದ. ಇದಕ್ಕೆ ಗೋಟಾಪಟ್ಟಿ ಹಚ್ಕೊಂಡ್ರಿ ಪೂರ್ತಿ ರೌಂಡ. ಹ್ಯಾಂಡಲ್ ನೋಡ್ರಿ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು. ಒಂದು ಮಡಿಕೆ ಹಾಕಿ ಮೊದಲು ಒಂದು ಸ್ಟಿಚ್ ಹಾಕೋದ್ರಿ. ಎಲ್ಲ ಒಮ್ಮೆನ ಮಡಿಕೆ ಹಾಕಿದ್ರೆ ಸ್ಟಿಚಬಲ್ ಅರಿವಿ ಒಂದು ಕಡೆ ಜಾಸ್ತಿ ಕಡಿಮೆ ಆಗ್ತೈತ್ರಿ. ಅದರಿಂದ ಗಟ್ಟಿಯಾಗಿ ಎರಡೆರಡು ಹೊಲಿಗೆ ಹಾಕೋದ್ರಿ ಇದಕ್ಕೆ ಹ್ಯಾಂಡಲ್ಗೆ. ನೋಡ್ರಿ ಟೈಟ್ ಅದು ರೀ. ಬ್ಯಾಗಿಗೆ ಮೊದಲ ಮಾರ್ಕ್ ಹಾಕೊಂಡ್ರಿ, ಹ್ಯಾಂಡಲ್ ಮಾರ್ಕಿಂಗ್ ಮಾಡ್ಕೊಂಡ್ರಿದ್ನ ಡಬಲ್ ಫೋಲ್ಡ್ ಮಾಡಿ ಮಧ್ಯೆ ಚಾಪೀಸ್ಲೆ ಮಾರ್ಕಿಂಗ್ ಹಾಕೊಂಡ್ರಿದ್ನ ಆ ಕಡೆ 3 ಇಂಚ ಈ ಕಡೆ 3 ಇಂಚ ಮಾರ್ಕಿಂಗ್ ಹಾಕೊಳ್ಳೋದ್ರಿ. ನೋಡ್ರಿ ಈ ಕಡೆ 3 ಇಂಚ ಆ ಕಡೆ 3 ಇಂಚ. ಸೇಮ್ ಪ್ರೊಸೀಜರ್ ಆ ಭಾಗಕ್ಕೂ ಮಾರ್ಕಿಂಗ್ ಮಾಡ್ಕೊಳ್ರಿ. ಮಾರ್ಕಿಂಗ್ ಈಚೆನ ಹ್ಯಾಂಡಲ್ ಸ್ಟಿಚ್ ಮಾಡೋದು ನೋಡ್ರಿ. ನೋಡ್ರಿ ಮಾರ್ಕಿಂಗ್ ಏನೈತ್ರಿ ಅದರ ಈಚೆನ ಇಟ್ಟ ಸ್ಟಿಚ್ ಮಾಡ್ಕೊಳ್ರಿ ಅದನ್ನ. ನೋಡಿದ್ರಲ್ಲ ಫ್ರೆಂಡ್, ಬ್ಯಾಗಿದ ಎಷ್ಟು ಚಂದ ರೆಡಿ ಆಗೈತಿ ಅಂತ. ಸ್ಟಿಚಬಲ್ ಬಟ್ಟೆ ಐತಿ ಅಂತ ಅದನ್ನು ಹೊಲಿದ ಹಂಗೆ ಬಿಡಬೇಡ್ರಿ. ಅದನ್ನ ಕೆಳಭಾಗದಲ್ಲಿ ಹಾಕಿ ಹೊಲಿದ್ರೆ ಮ್ಯಾಲೆ ಅಸ್ತರ್ ಅರ್ಬಿ ಇಟ್ಟು ಕೆಳಭಾಗದಲ್ಲಿ ಸ್ಟಿಚಬಲ್ ಫೇಬ್ರಿಕ್ ಇಟ್ಟು ಹೊಲಿದ್ರೆ ಚಲೋ ಸ್ಟಿಚ್ ಕೊಂಡಿರ್ತಾವ್ರಿ. ಟ್ರೈ ಮಾಡಿ ನೋಡ್ರಿ. ಏನೋ ನಿಮ್ಗೆ ಅದ್ರಾಗೂ ಸಮಸ್ಯೆ ಅನಿಸ್ರೆ ಕಮೆಂಟ್ ಮಾಡಿರಿ. ಮತ್ತು ಇದು ಅಲ್ದ ಬ್ಲೌಸ್ ಕಟಿಂಗ್ ಹೇಳ್ಕೊಡತ್ತನ್ರಿ, ಬ್ಲೌಸ್ ಡಿಸೈನ್ಸ್ಗಳು ಹೇಳ್ಕೊಡತ್ತೀನಿ, ಮತ್ತು ಎಂಬ್ರಾಯ್ಡರಿ ಹಾಕೋದನ್ನು ಹೇಳ್ಕೊಡತ್ತನ್ರಿ. ಮುಂದಿನ್ನೂ ಫ್ರಾಕ್, ಚೂಡಿ ಸೆಟ್, ಸಲ್ವಾರ್ಗಳನ್ನೆಲ್ಲ ಹೇಳ್ಕೊಡ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿರಿ.
ಇನ್ನೂ ಏನಾದರೂ ಕೇಳಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.